BJPಯವರು ಯಾವಾಗಲೂ ಹೂ ಮುಡ್ಸೋದ್ರಲ್ಲಿ ಅವರು ಪ್ರೊಫೆಷನಲ್ಸು. ಅದಕ್ಕೆ ನಾವು ಕಳೆದ ಸರ್ಕಾರದಲ್ಲಿ ಚೆಂಡು ಪ್ರತಿಭಟನೆ ಮಾಡಿದ್ರಿ ನೀವು. ಸೊ ಹಂಗಾಗಿ ತಾವು ಒಂದು ಪ್ರಶ್ನೆ ಕೇಳಿದ್ರಿ, ಚಾರ್ಜ್ ಶೀಟ್ ಅನ್ನೋ ಪದ ಬಳಸಿದ್ರಿ. ನಾನು ಆಗ್ಲೇನು ಹೇಳಿದೆ, ಈಗಲೇನು ಹೇಳ್ತೀನಿ, SIT ಆಗಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ 14 ಜನ ಆರೋಪಿಗಳಿದ್ದಾರೆ. 14 ಜನ ಆರೋಪಿಗಳಲ್ಲಿ ನಾಗೇಂದ್ರ ಇಸ್ ನಾಟ್ ಎ ಅಕ್ಯೂಸ್ಡ್. ಬಟ್ ದೇ ಆರ್ ನಾಟ್ ದಿ ಓನ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಇದು ತನಿಖೆ ನಡೀತಾ ಇರೋದು 31 ಕೇಸ್ ಇದೆ. ಅದಕ್ಕೆ ನೀವು ಹೇಳ್ತಿರುವಂತ ಒಂದು ಕೇಸಲ್ಲಿ 14, ಇನ್ನೊಂದು ಕೇಸಲ್ಲಿ 30 ಜನ ಇದ್ದಾರೆ ಆರೋಪಿಗಳು. ಕರ್ನಾಟಕ ಪೊಲೀಸ್ ಹಾಕಿರ್ತಕ್ಕಂಥ ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರ ಎಷ್ಟಿದೆ ದಯಮಾಡಿ ನಂಗೆ ಡಿಸ್ಪೋಸ್ ಮಾಡಿ. ಇಲ್ಲ, ಅಷ್ಟೇ ನನ್ನ ಪ್ರಶ್ನೆ ಇರ್ತಕ್ಕಂಥ. ನೋಡಿ, ನಾನು ನನ್ನ ಉತ್ತರ ಬಹಳ ಸ್ಪಷ್ಟ ಇದೆ. ಪ್ಲೀಸ್, ಕರ್ನಾಟಕ ಪೊಲೀಸ್ ಹಾಕಿರ್ತಕ್ಕಂಥ ಯಾವುದೇ ಚಾರ್ಜ್ ಶೀಟ್ ಅಲ್ಲಿ ಇವ್ರ ಹೆಸರು ಇಲ್ಲ. ನೀವು ಒಪ್ಪಲ್ಲ? CBI ಯಾರನ್ನ CBI ಕೇಸ್ ಹಾಕಿದ್ರೆ ಎಲ್ಲ ಗೊತ್ತಿರ್ತಕ್ಕಂಥದ್ದು, ಗೊತ್ತಾಯ್ತಾ? ಅದು ಪ್ರಶ್ನೆ ಬೇಡ ಈಗ. CBI, ED, ಇನ್ಕಮ್ ಟ್ಯಾಕ್ಸ್ ಹೆಂಗೆ ಉಪಯೋಗಿಸ್ಕೊತಾ ಇದ್ದಾರೆ ಈ ದೇಶಿ ಜನ ನೋಡಿದ್ದಾರೆ. ಅದೇ ನಾನು ಮತ್ತೆ ನಾನು DK ಶಿವಕುಮಾರ್ ಅವ್ರದ್ದೇ ಉದಾಹರಣೆ ಕೊಟ್ಬಿಟ್ಟೆ. ಮತ್ತೆ ನನ್ನ ಚರ್ಚೆಗೆ ಹೋಗೋದಿಲ್ಲ. ಎರಡನೇದು, ನೆಕ್ಕುಂಡಿ ನಾಗರಾಜ್ ಅನ್ನೋ ಪದವನ್ನು ಬಳಸೋದು. ಇಲ್ಲಿ ನಂಗಿರ್ತಕ್ಕಂಥ ಇದು A12 ಆರೋಪಿ ನಂಬರ್ 12. ನೆಕ್ಕುಂಡಿ ನಾಗರಾಜು, ತಂದೆ ಲೇಟ್ ಕೃಷ್ಣಮೂರ್ತಿ, ವಯಸ್ಸು 45 ವರ್ಷ, ಆರೋಪಿ. ಅವರು ಯಾರ್ಯಾರು BJP ನಾಯಕರ ಜೊತೆ ಸಂಬಂಧಗಳು ಇಟ್ಕೊಂಡಿದ್ರು, ಏನೇನು ಮಾಡಿದ್ರು ಈ ರಾಜ್ಯಕ್ಕೆ ಗೊತ್ತಿದೆ. ಅದು ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಗೊತ್ತಾಯ್ತಾ? ಸೊ ಯಾವ ಬಳ್ಳಾರಿಗೆ ಸಂಬಂಧಪಟ್ಟಂಥ ಸಚಿವರುಗಳು ಅವ್ರನ್ನ ಉಪಯೋಗಿಸ್ಕೊಂಡ್ರು, ಯಾರ ಜೊತೆ ಅವರಿದ್ರು, ಏನೇನು ವ್ಯವಹಾರಗಳು ಮಾಡಿದ್ರು, ಈಗಾಗಲೇ ಮಾಧ್ಯಮದಲ್ಲಿ ಅದು ಬಂದಿದೆ. ಛತ್ತೀಸ್ಗಢಲ್ಲೂ ಯಾವುದೋ ಒಂದು ಮಾಡಲಿ. ಛತ್ತೀಸ್ಗಢಲ್ಲೂ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ BJP ನಾಯಕರ ಜೊತೆಲೂ ಇರ್ತಾರೆ, ಅವ್ರಿಗೆ ಬಿಟ್ಟಿದೆ. ನಂಗೆ ನನಗೆ ಬಹಳ ಪ್ರಮುಖವಾಗಿ ಬಹಳ ಪ್ರಮುಖವಾಗಿ ಈಗ ಮಾತಾಡ್ತಾ ಇವರೊಂದು ಪದ ಹೇಳಿದ್ರು, ನಾಗೇಂದ್ರ ಅವರು. ಆಯ್ತು, ನಾಗೇಂದ್ರ ಅವರು ಅಟ್ಲೀಸ್ಟ್ ನಾವು ಆರೋಪ ಬಂದಾಗ FIR ಆದಾಗ ರಾಜೀನಾಮೆ ತಗೊಂಡಿದ್ದೀವಿ. ಶಶಿಕಲಾ ಜೊಲ್ಲೆ ಮೇಲೆ ಮೊಟ್ಟೆ ಹಗರಣ ಬಂತು, ರಾಜೀನಾಮೆ ತಗೊಂಡ್ರ? ಅಶೋಕ್ ಮೇಲೆ ಕಂದಾಯ ಸಚಿವರು ಅವ್ರು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ದಯಮಾಡಿ ಮುಖ್ಯಮಂತ್ರಿ ದಯಮಾಡಿ ಮಾತಾಡಬೇಡಿ. ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಅಶೋಕ್ ರೆವಿನ್ಯೂ ಮಿನಿಸ್ಟ್ರು, ಅವ್ರ PA ಒಬ್ಬ 5 ಲಕ್ಷ ಎತ್ಕೊಂಡು ಕ್ಯಾಶ್ ಎತ್ಕೊಂಡು ಓಡೋದ, ರಾಜೀನಾಮೆ ತಗೊಂಡ್ರ? ನಿಮ್ಮ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೊಸಕೋಟೆ ಹತ್ರ ಯಾವುದೋ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಜಾಗ ತಗೊಂಡು ಬಿರಿಯಾನಿ ಸೆಂಟರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸುದ್ದಿ ಬಂತು, ರಾಜೀನಾಮೆ ತಗೊಂಡ್ರ? BJP ಪಟ್ಟಿ ಮಾಡ್ತವ್ರೆ, ಇನ್ಕ್ಲೂಡಿಂಗ್ ಶ್ರೀರಾಮುಲು, ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ. ನಿಮ್ಗೆ ಯಾರಿಗೂ ನೈತಿಕತೆ ಇಲ್ಲ. ಈ ರಾಜ್ಯ ಸರ್ಕಾರದ ಬಗ್ಗೆ ನೀವು ಪ್ರಶ್ನೆ ಕೇಳ್ತೀರಿ, ಅಧಿವೇಶನ ಖರ್ಚು ಅಂತೇಳಿ. ಅದೇ ಪಾಪ ಚನ್ನಬಸಪ್ಪ ಅವರು ಅವ್ರದ್ದೇ ಆದಂಥ ಸಮರ್ಥನೆ ಕೊಟ್ಕೊಂಡ್ರು. ಅದಲ್ಲ, ರಾಜ್ಯದಲ್ಲಿ ಇವತ್ತು ಅವ್ರು ಬರಕ್ಕೆ ಮುಂಚೆ ನಾನು ಹೇಳಿದೆ, ಬರಗಾಲದ ಗಂಭೀರ ಸಮಸ್ಯೆ ಇದೆ, ಒಂದು ದಿನ ಚರ್ಚೆ ಮಾಡಲಿಲ್ಲ. ಯಾಕೆಂದ್ರೆ ಅವ್ರ ಹತ್ರ ಇನ್ಪುಟ್ ಇಲ್ಲ, ಅದನ್ನೇ ಹೇಳಿದಂಥದ್ದು. ಇವತ್ತು ಡೂಪ್ಲಿಕೇಟ್ ಔಷಧಿ ಬಗ್ಗೆ ಸನ್ಮಾನ್ಯ ಖಾದರ್ ಅವರು ಆರೋಗ್ಯ ಸಚಿವರಾದ್ಮೇಲೆ ರೈಡ್ ಮಾಡಿ ಅದನ್ನು ಪತ್ತೆ ಹಚ್ಚಿದ್ದಾರೆ ರಾಮನಗರ ಬಿಡದಿ ಹತ್ರ, ಅದ್ರ ಮೇಲೆ ಚರ್ಚೆ ಇಲ್ಲ. ಇವತ್ತು ITI ಸುಮಾರು 2,500 ಕೋಟಿ ಪ್ರಾಪರ್ಟಿ, 44 ಎಕರೆ. 1948ರಲ್ಲಿ ಮೈಸೂರು ಸರ್ಕಾರ 400 ಎಕರೆನ ITI ಕೊಟ್ಟಿತ್ತು ಬೆಂಗಳೂರಲ್ಲಿ, KR-ಪುರಮಲ್ಲಿ. ಇವತ್ತು ಹರಾಜ್ಗಿಟ್ಟವ್ರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ನೀವು. ನೀವು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋದಕ್ಕೆ ನಿಮ್ಮಲ್ಲಿ ಆಗ್ತಾ ಇಲ್ಲ. ಇಟ್ನಾಳ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಇವತ್ತು ನಿಮ್ಮ ಇವರು ಯತ್ನಾಳ್ ಅವರು ಏನು ಹೇಳಿದ್ದಾರೆ ಸರ್? ಯತ್ನಾಳ್ ಮಾತನ್ನ ಹೆಂಗ್ ತಗೊಳ್ಳೋದು? ಈಗ ಅವ್ರು BJP ಅವರೇ ಅಲ್ಲ, ಇವತ್ತು ಅದನ್ನೇ ಹೇಳ್ತಿರ್ತಕ್ಕಂಥದ್ದು. ಅವ್ರು ಹೆಂಗಿದ್ರು ಅತೃಪ್ತರಾಗೇ ಇರ್ತಾರೆ ಸರ್. ಅವರು MLC ಚನ್ನಬಸಪ್ಪ ಅವರೇ, ರಮೇಶ್ ಬಾಬು ಅವರೇ ವೋಟ್ ಹಾಕ್ಸ್ಕೊಳ್ಳೋದು BJPನವರು ಅಲ್ಲ. ಸರ್, ಅಷ್ಟೇ. ಆದ್ರೆ ಇಬ್ರು ಅನುಭವಿ ವಾಕ್ಚಾತುರ್ಯತೆ ಇರುವಂತ ಆಯ್ತಾ? ನಿಮ್ಮನ್ನ ಮುಗಿಸ್ಬಿಡಿ. ಕರ್ನಾಟಕದಲ್ಲಿ ಜನ ಎದುರು ನೋಡ್ತಾ ಇರ್ತಕ್ಕಂಥದ್ದು ಸಮರ್ಥ ವಿರೋಧ ಪಕ್ಷವಾಗಿ ಇವ್ರು ಕೆಲಸ ಮಾಡ್ತಾರೆ, ಜನರ ಸಮಸ್ಯೆಗಳಿಗೆ ಅಧಿವೇಶನದಲ್ಲಿ ಧ್ವನಿಯಾಗ್ತದೆ ಅಂತೇಳಿ. ಇವ್ರು ಅಲ್ಯಾವುದೋ ಇನ್ಸ್ಟ್ರಕ್ಷನ್ಸ್ ಬಂತು ಕೇಂದ್ರದಿಂದ ಅಂತೇಳಿ ಅಧಿವೇಶನದಲ್ಲಿ ಬಾಯ್ಕಾಟ್ ಮಾಡಿ ಮತ್ತೊಂದು ಮಾಡಿ ಎಂಟೈರ್ ಅಧಿವೇಶನವನ್ನು ಇವತ್ತು ಹಾದಿ ತಪ್ಪಿಸಿರ್ತಕ್ಕಂಥದ್ದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷ. ನನ್ನ ಹತ್ರ ಸಮಯ ಆಯ್ತಿದ್ದು ಅಷ್ಟೇ. ಚನ್ನಬಸಪ್ಪ ಅವರೇ, ತುಂಬಾ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಫಾರ್ ಕಮ್. ಥ್ಯಾಂಕ್ ಯು ರಮೇಶ್ ಬಾಬು ಅವರೇ, ಥ್ಯಾಂಕ್ ಯು ಬಸವರಾಜ್ ಇಟ್ನಾಳ್ ಅವರೇ. ನೋಡ್ತೀರಿ PNS ವಿಸ್ತಾರ, ನೇರ ನಿಖರ ಜನಪರ.